ನಮಸ್ಕಾರ ಎಲ್ಲರಿಗೂ ನನ್ನ ಒಂದು ಈ ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ದಿನದ ನಂತರ ವಿಡಿಯೋ ಹಾಕ್ತಾಯಿದ್ದೀನಿ. ಇಲ್ಲಿ ನಮ್ಮ ಪಿಂಕಿ ಬಂದಿದ್ದಾಳೆ, ನನ್ನ ಫ್ರೆಂಡ್ ಮಗಳು. ಅವಳು ಹಾಸ್ಟೆಲಲ್ಲಿ ಇರೋದ್ರಿಂದ ಇನ್ನೂ ಹಾಸ್ಟೆಲ್ ಅಲ್ಲಿ ಯಾರು ಸ್ಟೂಡೆಂಟ್ಸ್ ಬಂದಿರಲಿಲ್ಲ, ಹಾಗಾಗಿ ಸದ್ಯದರಲ್ಲಿ ಅವಳು ಹೋಗ್ತಾಳೆ. ಈಗ ನಮ್ಮ ಜೊತೆಗೆ ಇದ್ದಾಳೆ ಇಲ್ಲೇ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಮಧ್ಯಾಹ್ನದ ರೆಸಿಪಿ ಮೂಲಕ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಹೇಳ್ತಾಯಿದ್ದೀನಿ, ನಾನು ಇದನ್ನು ರೆಕಾರ್ಡ್ ಮಾಡಿ ನನ್ನ ಒಂದು ಮೊಬೈಲಲ್ಲಿ ಹಾಕ್ತಾಯಿದ್ದೀನಿ. ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲಿಯಾರಿಟಿ ಕಡಿಮೆ ಇರುತ್ತೆ. ಸಾರಿ ಸ್ನೇಹಿತರೆ, ಯಾಕೆಂದರೆ ನನ್ನ ಮೊಬೈಲು ಮನೇಲಿ ಬಿಟ್ಟು ಬಂದಿದ್ದೆ, ಹಾಗಾಗಿ ನಾನು ಇನ್ನೊಂದು ಮೊಬೈಲಿಂದ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಲಿಯಾರಿಟಿ ಕಡಿಮೆ ಇದೆ, ಹಾಗಾಗಿ ನೀವೆಲ್ಲ ನನ್ನ ಒಂದು ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರಾ. ಕೆಲವರಾದರೂ ನಾನು ವಿಡಿಯೋ ನೋಡ್ತೀರಾ, ಹಾಗಾಗಿ ನಾನು ವಿಡಿಯೋ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ ಮಧ್ಯಾಹ್ನದ ರೆಸಿಪಿ ಕಡೆ ಹೋಗೋಣ. ಈಗ ರಶ್ ಆಗ್ತಾಯಿದೆ, ಕಸ್ಟಮರ್ ಬರ್ತಾಯಿದ್ದಾರೆ. ಇವತ್ತೊಂದು ಬೇಗ ಒಂದು ಇನ್ಸ್ಟೆಂಟ್ ಪಲಾವ್ ಮಾಡೋಣ. ಬೇಗ ಅನ್ನ ಫಸ್ಟ್ ಮಾಡ್ಕೊಂಬಿಟ್ಟು ನಾವೀಗ ಫಾಸ್ಟಾಗಿ ಒಂದು ಪಲಾವನ್ನು ಮಾಡ್ಕೊಂಬಿಡೋಣ, ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ಹೋಟೆಲಲ್ಲಿ ತೋರಿಸ್ತಾಯಿದ್ದೀನಿ ನಿಮಗೆ. ತುಂಬ ಒಂದು ಫಾಸ್ಟಾಗಿ ಮಾಡಬೇಕು. ಇವತ್ತು ಕಸ್ಟಮರ್ಸ್ ಎಲ್ಲ ನೋಡಿ ಅಲ್ಲೇ ಬರ್ತಾಯಿದ್ದಾರೆ. ಈಗ ನಾನು ಫಸ್ಟು ತರಕಾರಿ ಬಟಾಣಿ ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ನಂತರ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಬೇಯಿಸಿರೋ ತರಕಾರಿಗಳನ್ನು ಹಾಕಿ ನಂತರ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಪೇಸ್ಟ್ ಮಾಡಿಬಿಟ್ಟು ಈಗ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಟೊಮೊಟೊ ಸಪ್ರೇಟಾಗಿ ಬೇರೆ ಒಂದು ಸಂಜೆ ಸಾಂಬಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಾವು ಅನ್ನನ ಆರಿ ಹಾಕಿದ್ವಿ. ಈ ಥರ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಬಿಸಿ ಅನ್ನದ ಜೊತೆ ಮಾಡ್ಕೋಬೋದು, ಫ್ರೆಶ್ಶಾಗಿ ಗೊಜ್ಜನ್ನು ಕಲಿಸ್ಕೋಬೋದು. ಈ ಕಡೆ ನಾನು ಮೊಸರು ಬಜ್ಜಿಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡ್ಕೊಂಡಿದ್ವಿ. ಈಗ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಮೊಸರು ಬಜ್ಜಿ ರೆಡಿ ಮಾಡೋಣ. ಕಸ್ಟಮರ್ಸ್ ಎಲ್ಲ ದೋಸೆ ತಿಂತಾಯಿದ್ರೆ ನಾವು ಪಲಾವ್ಗೆ ರೆಡಿ ಮಾಡ್ಕೊತಾಯಿದ್ವಿ. ನಾನು ತಕ್ಷಣ ಗರಂ ಮಸಾಲ ಖಾಲಿಯಾಗಿತ್ತು ಸ್ನೇಹಿತರೆ. ಕೊನೆಯಲ್ಲಿ ನಾನೊಂದು 3 ಸ್ಪೂನ್ ಗರಂ ಮಸಾಲ ಹಾಕ್ತೀನಿ. ಇಲ್ಲಿ ಇದಕ್ಕೆ ಯಾವುದೇ ಚಕ್ಕೆ ಬೇಡ, ಲವಂಗ ಬೇಡ, ಏನೂ ಬೇಡ, ಎಲ್ಲ ಗರಂ ಮಸಾಲದಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ. MTR ಅವ್ರದ್ದು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ತುಂಬ ರುಚಿಯಾಗಿ ಪಲಾವು ಬರುತ್ತೆ. ಈ ಥರ ನೀವು ರಾತ್ರಿನೇ ಪ್ರಿಪೇರ್ ಮಾಡಿಕೊಂಡ್ರೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ಗೆ ಹಾಕ್ಬೋದು. ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ಬೆಳಗ್ಗೆ ಗೊಜ್ಜನ್ನು ಬಿಸಿ ಅನ್ನದ ಜೊತೆ ಕಲಸಿ ಮಕ್ಕಳಿಗೆ, ಇಲ್ಲ ಸಪ್ರೇಟಾಗಿ ಅನ್ನ ಸಪ್ರೇಟಾಗಿ ಗೊಜ್ಜನ್ನು ಸಹ ಕೊಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಮಗೆ ಪಲಾವಲ್ಲಿ ಡೈರೆಕ್ಟ್ ಮಾಡಿಬಿಟ್ರೆ ನಮಗೆ ಅದು ತಿನ್ನಂಗಾಗಲ್ಲ, ಉಳಿದ್ರೂ ಸಹ ವೇಸ್ಟ್ ಆಗುತ್ತೆ. ಇದು ಆದರೆ ಗೊಜ್ಜನ್ನು ನಾವು ತೆಗೆದಿಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಅನ್ನ ಎಲ್ಲ ಆರಿದೆ, ನಾನು ಗೊಜ್ಜನ್ನು ಹಾಕ್ಬಿಟ್ಟು ಪಲಾವನ್ನು ಕಲಿಸ್ತಾಯಿದ್ದೀನಿ. ಯಾಕೆಂದರೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸಾರಿ ಫ್ರೆಂಡ್ಸ್, ನಾನು ರೆಕಾರ್ಡ್ ಮಾಡಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಇನ್ನೊಂದು ಮೊಬೈಲಲ್ಲಿ ನನ್ನದ್ರಲ್ಲಿ ವಾಟ್ಸಪ್ ಇಲ್ಲ, ಹಂಗಾಗಿ ನಾನು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ಯೂಟ್ಯೂಬಿಗೆ. ಸ್ವಲ್ಪ ಕ್ಲಿಯರಿಟಿ ನಿಮಗೆ ಕಡಿಮೆ ಅನ್ನಿಸ್ಬೋದು. ನೀವು ಸಹ ಮಧ್ಯಾಹ್ನದ ಒಂದು ಊಟಕ್ಕೆ ನಮ್ಮ ಒಂದು ವಿಡಿಯೋ ಮುಖಾಂತರ ಬನ್ನಿ ಅಂತ ಕರಿತಾಯಿದ್ದೀನಿ. ಈಗ ಮೊಸರು ಬಜ್ಜಿ ರೆಡಿ ಆಯಿತು. ಈಗ ನಾನು ನಮ್ಮ ಪಿಂಕಿಗೆ ಕೊಡೋಣ ಅಂಥೇಳಿ, ಮಕ್ಕಳು ಫಸ್ಟ್ ಕೊಡಬೇಕಲ್ವ, ಒಳ್ಳೆಯದು. ಈಗ ದೋಸೆ ಹಾಕ್ತಾಯಿದ್ವಿ. ದೋಸೆ ಸಹ ರೆಡಿ ಆಯಿತು. ಒಂದು ಸೆಟ್ ದೋಸೆ ಇದು ಒಂದು 10 ಪ್ಲೇಟ್ ಆರ್ಡ್ರ್ ಬಂದಿತ್ತು. ನಾನು ಪಿಂಕಿ ಕೇಳಿದೆ ಪಲಾವ್ ಹೇಗಿದೆ ಅಂತ. ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ಲು. ತುಂಬ ಚೆನ್ನಾಗಿದೆ ನೋಡಮ್ಮ ಪಲಾವು ಅಂತ ಹೇಳ್ತಾಯಿದ್ಲು. ಮೊಸರು ಬಜ್ಜಿ. ಬನ್ನಿ ಈಗ ನಾವು ಸಹ ಊಟ ಮಾಡೋಣ. ಈಗ ನಾನು ಕಸ್ಟಮರ್ ಇದ್ದರು, ಹಂಗಾಗಿ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಒಂದು ವಿಡಿಯೋನ ಹಂಚ್ಕೊತಾ ಇದ್ದೀನಿ. ಸಾರಿ, ನಾನು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಇರುತ್ತೆ. ಧನ್ಯವಾದಗಳು ಸ್ನೇಹಿತರೆ.